ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 5.2ರಲ್ಲಿ ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ ಏನಿದೆ ನೋಡ್ರಿ. ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿರಿ. ಅದರಲ್ಲಿ ಒಂದನೇ ಪ್ರಶ್ನೆ 2, ಇಲ್ಲಿ ಖಾಲಿ ಜಾಗ ಬಿಟ್ಟಿದ್ದಾರೆ, 26 ಅಂತ ಐತಿ. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು? ಈ ಖಾಲಿ ಬಿಟ್ಟಿರುವ ಜಾಗವನ್ನು ನಾವು ತುಂಬಬೇಕು. ಅಂದರೆ ಇಲ್ಲಿ ಇದು ಮೊದಲನೇ ಪದನ, ಎರಡನೇ ಪದ ಏನೈತಿ ಅನ್ನೋದನ್ನು ಕಂಡುಹಿಡಿಬೇಕು ನಾವೀಗ. ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಬರ್ರಿ ನೋಡೋಣ ಅದನ್ನು ಹೇಗೆ ಸಾಲ್ವ್ ಮಾಡೋಣ ಅಂತ. ಮೊದಲನೇ ಪದ A1 ಏನೈತಿ? ಇದಕ್ಕಿಂತ ಮೊದಲು ನಮಗೇನು ಗೊತ್ತಿರಬೇಕು? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಹೇಗಿರುತ್ತೆ? a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಅಪ್ ಟು ಸೋ ಆನ್. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಹೌದಾ? ಇಲ್ಲಿ ಎ ಅಂದರೆ ಏನು? 2. ಎರಡನೇ ಪದ ಏನು? a ಪ್ಲಸ್ ಡಿನ, ಅದು ಏನು ಅನ್ನೋದನ್ನು ಕಂಡುಹಿಡಿಬೇಕು ನಾವು. ಮೂರನೇ ಪದ ಏನೈತಿ? a ಪ್ಲಸ್ 2d ಈಸ್ ಈಕ್ವಲ್ ಟು 26, ಹೌದಾ? ಇದು ಮೂರನೇ ಪದ, ಹೌದಾ? ನೆಕ್ಸ್ಟ್ ಏನು ಮಾಡ್ತೀರಾ? a ಪ್ಲಸ್ 2d ಈಸ್ ಈಕ್ವಲ್ ಟು 26. ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು? ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು ನೆಕ್ಸ್ಟ್ ಏನು ಮಾಡೋಣ? ಎ ಅಂತರೂ ಗೊತ್ತೈತಿ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ವಿ ಅಂದ್ರೆ ನಮಗೇನು ಸಿಗುತ್ತೆ? ಎರಡನೇ ಪದ ಏನೈತಿ ಅನ್ನೋದು ಗೊತ್ತಾಗುತ್ತಾ, ಹೌದಾ? ಈಗ ನೋಡಿರಿ, a ಪ್ಲಸ್ 2d ಈಸ್ ಈಕ್ವಲ್ ಟು 26 ಅಂತ ಐತಿ. ಹಾಗೆ ಎ ಅಂದರೆ ಏನೈತಿ? 2 ಪ್ಲಸ್ 2d ಈಸ್ ಈಕ್ವಲ್ ಟು 26. 2d ಈಸ್ ಈಕ್ವಲ್ ಟು 26 ಮೈನಸ್ 2. 2d ಈಸ್ ಈಕ್ವಲ್ ಟು 26 ಒಳಗೆ 2 ಕಳೆದ್ರೆ 24. d ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 2. 2 1 2, 12 24. d ಈಸ್ ಈಕ್ವಲ್ ಟು 12. ಹಂಗಾರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಸಿಕ್ತು ನಮ್ಗೆ? 12 ಸಿಕ್ತು. ಈಗ ನಮಗೇನು ಬೇಕು? ಎರಡನೇ ಪದ ಕಂಡುಹಿಡಿಬೇಕು. ಎರಡನೇ ಪದ ಏನೈತಿ? a ಪ್ಲಸ್ ಡಿ ಈಸ್ ಈಕ್ವಲ್ ಟು, ಇದನ್ನು ಕಂಡುಹಿಡಿಬೇಕು ನಾವು, ಹೌದಾ? ಎ ಅಂದರೆ ಏನೈತಿ? 2. 2 ಪ್ಲಸ್ ಡಿ ಅಂದರೆ ಎಷ್ಟು ಸಿಕ್ಕೈತಿ? 12. 2ಕ್ಕೆ 12 ಕೂಡಿಸಿದ್ರೆ ಎಷ್ಟು? 14. ಹಂಗಂದ್ರೆ ಎರಡನೇ ಪದ ಎಷ್ಟಾಯಿತು? 14. ಆದ್ದರಿಂದ a ಪ್ಲಸ್ ಡಿ ಅಥವಾ a2 ಈಸ್ ಈಕ್ವಲ್ ಟು 14. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. ಫಸ್ಟ್ ಅಂದರೆ ಮೊದಲನೇ ಪದವನ್ನು ಕಂಡುಹಿಡಿಬೇಕು. ಎರಡನೇ ಪದವನ್ನು 13 ಕೊಟ್ಟಿದ್ದಾರೆ. ಮೂರನೇ ಪದ ಕೊಟ್ಟಿಲ್ಲ, ಅದನ್ನು ಕಂಡುಹಿಡಿಬೇಕು. ನಾಲ್ಕನೇ ಪದ 3 ಕೊಟ್ಟಾರ. ಇದು ಹೆಂಗೆ ಸಾಲ್ವ್ ಮಾಡೋಣ ಅಂತ ನೋಡೋಣ. ಈಗ a1 a ಈಸ್ ಈಕ್ವಲ್ ಟು ಅಥವಾ a1 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೆಕ್ಸ್ಟ್ a ಪ್ಲಸ್ ಡಿ ಎಷ್ಟು ಕೊಟ್ಟಿದ್ದಾರೆ? 13 ಕೊಟ್ಟಿದ್ದಾರೆ, ಅಥವಾ a2 ಅಂತನಾದರೂ ಕರೆಯೋದಕ್ಕೆ. ನೆಕ್ಸ್ಟ್ a3 ಕ್ವಶನ್ ಮಾರ್ಕ. ಇದನ್ನು ಹೆಂಗೆ ಬರೀತೀರಿ? a3ನ a ಪ್ಲಸ್ 2d ಅಂತ ಬರೀತೀರಾ. ಇದು ಏನೈತಿ? ಕ್ವಶನ್ ಮಾರ್ಕ್. ನೆಕ್ಸ್ಟ್ a ಪ್ಲಸ್ 3d ಎಷ್ಟೈತಿ? 3 ಕೊಟ್ಟಿದ್ದಾರೆ, ಹೌದಾ? ಇವಾಗ ಏನು ಮಾಡಬೇಕು? ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಾ. ಬಟ್ ಇಲ್ಲಿ ಏನು ಮಾಡಿದ್ದಾರೆ? 2 ಪದಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಫಸ್ಟ್ ಈ 2 ಈಕ್ವೇಷನನ್ನು ಸಾಲ್ವ್ ಮಾಡ್ಕೋಬೇಕು. a ಪ್ಲಸ್ ಡಿ ಈಸ್ ಈಕ್ವಲ್ ಟು 13, a ಪ್ಲಸ್ 3d ಈಸ್ ಈಕ್ವಲ್ ಟು 3. ಇಲ್ಲೇನು ಮಾಡ್ತೀರಾ? ಸೈನ್ ಚೇಂಜ್ ಮಾಡೋಣ. ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಆಗುತ್ತೆ, ಹೌದಾ? ಪ್ಲಸ್ ಎ ಮೈನಸ್ ಎ ಏನಾಗುತ್ತೆ? ಕ್ಯಾನ್ಸಲ್ ಆಯಿತು. ಇಲ್ಲೇ ಪ್ಲಸ್ ಡಿ ಒಳಗೆ ಮೈನಸ್ 3d ಕಳೆದ್ರೆ ಎಷ್ಟಾಗುತ್ತೆ? ಮೈನಸ್ 2d ಈಸ್ ಈಕ್ವಲ್ ಟು 13 ಒಳಗೆ 3 ಕಳೆದ್ರೆ 10. ಡಿ ಈಸ್ ಈಕ್ವಲ್ ಟು ಏನಾಯ್ತು? ಮೈನಸ್ 10 ಡಿವೈಡೆಡ್ ಬೈ 2. 2 1 2 5. ಹಂಗಾರೆ ಡಿ ಬೆಲೆ ಎಷ್ಟಾಯಿತು? ಮೈನಸ್ 5 ಸಿಕ್ತು, ಹೌದಾ? ಈ ಡಿ ಬೆಲೆಯನ್ನು ಏನು ಮಾಡೋದು ನಾವು? ಇಲ್ಲಿ ಡಿ ಬೆಲೆ ಸಿಕ್ತು. ನೆಕ್ಸ್ಟ್ ಏನು ಮಾಡೋದು? ಈ a ಪ್ಲಸ್ ಡಿ ಒಳಗೆ ಹಾಕೋಣ. ಇಲ್ಲಿ ಡಿ ಬೆಲೆ ಹಾಕಿದ್ವಿ ಅಂದ್ರೆ ನಮಗೇನು ಸಿಗುತ್ತೆ? ಎ ಬೆಲೆ ಸಿಗುತ್ತೆ. a ಪ್ಲಸ್ ಡಿ ಈಸ್ ಈಕ್ವಲ್ ಟು 13. ಎ ಹಂಗೆ ಇಟ್ಕೋತೀನಿ, ಗೊತ್ತಿಲ್ಲ ವ್ಯಾಲ್ಯೂ. ಪ್ಲಸ್ ಡಿ ಅಂದರೆ ಎಷ್ಟೈತಿ? ಮೈನಸ್ 5 ಈಸ್ ಈಕ್ವಲ್ ಟು 13. ಎ ಈಸ್ ಈಕ್ವಲ್ ಟು 13 ಮೈನಸ್ 5ನ್ನು RHS ಕಡೆ ಹೋಯ್ದ್ರೆ ಪ್ಲಸ್ 5. ಎ ಈಸ್ ಈಕ್ವಲ್ ಟು 13ಕ್ಕೆ 5 ಕೂಡಿಸಿದ್ರೆ ಎಷ್ಟು?
18. ಹಾಗಂದರೆ ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ಇವು ಮೂರನೇ ಪದವನ್ನು ಕಂಡುಹಿಡಬೇಕಾ? ಒಂದನೇ ಪದ ಅಂತೂ ಗೊತ್ತಾಯ್ತು. ಎ ಅಂದರೆ ಸಿಕ್ತು 18. ನಮ್ಗೆ ನೆಕ್ಸ್ಟ್ ಏನು ಬೇಕು? ಎ ಪ್ಲಸ್ 2d ಬೇಕು. ಅವಾಗ ಏನಾಗುತ್ತಾ ನೋಡಿರಿ, ಎ ಪ್ಲಸ್ 2d ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. ಹೌದಾ? ಏನೈತಿ? ಎ ಪ್ಲಸ್ 2d ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟು? 18 ಪ್ಲಸ್ 2 ಇಂಟು ಡಿ ಅಂದರೆ -5. ನೆಕ್ಸ್ಟ್ 18 ಪ್ಲಸ್ ಇಂಟು ಮೈನಸ್ 5 2 5 10. 18 ಒಳಗೆ 10 ಕಳೆದ್ರೆ 8. ಹಾಗಾದರೆ ಮೂರನೇ ಪದ ಏನಾಯಿತು? 8 ಆಯಿತು. ಎ ಪ್ಲಸ್ 2d ಈಸ್ ಈಕ್ವಲ್ ಟು 8. ಆದ್ದರಿಂದ ಎ ಮೊದಲೇ ಪದ ಏನೈತಿ? 18, 13, ಮೂರನೇ ಪದ 8, ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ. ಮೊದಲೇ ಪದವನ್ನು ಕೊಟ್ಟಿದ್ದಾರೆ 5, ಎರಡನೇ ಪದ ಕೊಟ್ಟಿಲ್ಲ, ಮೂರನೇ ಪದ ಕೊಟ್ಟಿಲ್ಲ. ಇವನ್ನೆರಡನ್ನೂ ಕಂಡುಹಿಡಿಬೇಕು. ನಾಲ್ಕನೇ ಪದ ಏನು ಕೊಟ್ಟಿದ್ದಾರೆ? 9.1 ಡಿವೈಡೆಡ್ ಬೈ 2 ಅಂತ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು? ಮೊದಲೇ ಪದವನ್ನು ಎ ಅಂತ ಅನ್ಕೋತೀವ. ಎ ಎಷ್ಟು ಕೊಟ್ಟಿದ್ದಾರೆ? 5. ಎ ಪ್ಲಸ್ ಡಿ ಕೊಟ್ಟಿಲ್ಲ, ಇದನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಎ ಪ್ಲಸ್ 2d ಕೊಟ್ಟಿಲ್ಲ, ಇದನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಎ ಪ್ಲಸ್ 3d ಈಸ್ ಈಕ್ವಲ್ ಟು ಎಷ್ಟೈತಿ? 9.1 ಡಿವೈಡೆಡ್ ಬೈ 2. ಹೌದಾ? ಈಗ 9.1 ಡಿವೈಡೆಡ್ ಬೈ 2 ಅಂತ ಐತಲ್ಲ, ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ? 2 9 18, 18 ಪ್ಲಸ್ 1 19 ಡಿವೈಡೆಡ್ ಬೈ 2 ಆಯ್ತು. ಹೌದಾ? ಇದನ್ನೇನು ಮಾಡಿದೆ? ಪೂರ್ಣಾಂಕದಲ್ಲಿ ಇದ್ದಿದ್ದನ್ನು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದೆ. ಇದು ಹೆಂಗೆ ಮಾಡಿದ್ನಿ ಅನ್ನೋದು ಗೊತ್ತಾಯ್ತಾ? ನೆಕ್ಸ್ಟ್ ಇವು ಎರಡು ಈಕ್ವೇಷನನ್ನು ಸಾಲ್ವ್ ಮಾಡ್ಕೋಬೇಕು. ಏನೈತಿ? ಎ ಪ್ಲಸ್ 0d ಇರ್ತೈತೆ. ಏನೂ ಇಲ್ಲ ಅಂದರೆ ಎ ಅಷ್ಟೇ ಐತೆ ಅಂದರೆ ಇಲ್ಲಿ 0d ಇರುತ್ತಾ? ಇದನ್ನು ಈ ಥರ ಬರ್ಕೋರಿ. ಎ ಪ್ಲಸ್ 0d ಈಸ್ ಈಕ್ವಲ್ ಟು 5. ನೆಕ್ಸ್ಟ್ ಏನೈತಿ? ಎ ಪ್ಲಸ್ 3d ಈಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 2. ಇದು ಹೆಂಗೆ ಬರ್ಕೊಂಡ್ನಿ ಅನ್ನೋದು ಗೊತ್ತಾಯ್ತಾ? 0d ಯಾಕೆ ಬರ್ಕೊಂಡ್ನಿ ಅನ್ನೋದು ಗೊತ್ತಾಯ್ತಾ? ಯಾಕಂದರೆ 0d ಅಂದ್ರೇನು? ಈ ಟರ್ಮ್ 0 ಆಗಿಬಿಡುತ್ತೆ. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು 5 ಉಳಿತೈತಿ. ಹೌದಾ? ಇದು ಹಿಂಗೆ ಬರ್ಕೋಬೋದಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ, ಮೈನಸ್, ಇಲ್ಲಿ ಪ್ಲಸ್ ಐತಿ, ಮೈನಸ್, ಇಲ್ಲಿ ಪ್ಲಸ್ ಐತಿ, ಮೈನಸ್. ಸೈನ್ ಚೇಂಜ್ ಮಾಡಿಕೊಂಡೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ -3d ಈಸ್ ಈಕ್ವಲ್ ಟು -19 ಡಿವೈಡೆಡ್ ಬೈ 2 ಪ್ಲಸ್ 5 ಡಿವೈಡೆಡ್ 5. ನೆಕ್ಸ್ಟ್ ಏನಾಗುತ್ತೆ ನೋಡಿರಿ, -3d ಈಸ್ ಈಕ್ವಲ್ ಟು -19 ಡಿವೈಡೆಡ್ ಬೈ 2 ಐತಿ, ಇಲ್ಲಿ 5 ಐತಿ. ಇಲ್ಲಿ ಏನಾಗುತ್ತೆ? ಛೇದಗಳ ಲಸ ತೆಗಿಬೇಕಾ? ಛೇದಗಳ ಲಸ ಏನಾಗುತ್ತೆ? ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ. 2 ಮತ್ತು 1ರ ಲಸ ಏನು? 2. ಆದರೆ ಇಲ್ಲಿ 1 ಐತಂದರೆ 2ರಲ್ಲಿ ಗುಣಿಸ್ಬೇಕು. -19 ಪ್ಲಸ್ 5 10 -3d ಈಸ್ ಈಕ್ವಲ್ ಟು -19 ಪ್ಲಸ್ 10 ಕಳೆದ್ರೆ -9 ಡಿವೈಡೆಡ್ ಬೈ 2. ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತೈತಿ. 3d ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 2. ಡಿ ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 2 ಇಂಟು 3. ಇದು ಅಂಶದಾಗೈತಿ, ಇದು ಈ ಕಡೆ ಬಂದರೆ ಛೇದದಾಗುತ್ತೆ. ನೆಕ್ಸ್ಟ್ 3 1 3 9. ಡಿ ಈಸ್ ಈಕ್ವಲ್ ಟು ಎಷ್ಟಾಯಿತು? 3 ಡಿವೈಡೆಡ್ ಬೈ 2. ಡಿ ಬೆಲೆ ಎಷ್ಟು ಸಿಕ್ತು ನಮ್ಗೆ? 3 ಡಿವೈಡೆಡ್ ಬೈ 2. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕೀಗ? ಮೊದಲ ಎರಡನೇ ಪದವನ್ನು ಕಂಡುಹಿಡಿಬೇಕು. ಏನೈತಿ ಎರಡನೇ ಪದ? ಎ ಪ್ಲಸ್ ಡಿ ಅಂತ ಐತಿ. ಹೌದಾ? ಎ ಪ್ಲಸ್ ಡಿ ಏನಾಗುತ್ತೆ ನೋಡ್ರಿ. ಎ ಅಂದರೆ ಎಷ್ಟೈತಿ? 5 ಪ್ಲಸ್ ಡಿ ಅಂದರೆ ಎಷ್ಟು ಸಿಕ್ಕೈತೆ ನಮಗೆ? 3 ಡಿವೈಡೆಡ್ ಬೈ 2. ಇಲ್ಲೇನಾಗುತ್ತೆ ನೋಡ್ರಿ, ಇಲ್ಲಿ ಏನೂ ಇಲ್ಲ ಅಂದರೆ ಛೇದ 1 ಇರುತ್ತಾ? 2 ಮತ್ತು 1ರ ಲಸ ಏನಾಯ್ತು? 2 ಆಯಿತು. 1 2 5 2 10 ಪ್ಲಸ್ 3 ಈಸ್ ಈಕ್ವಲ್ ಟು 10ಕ್ಕೆ 3 ಕೂಡಿಸಿದ್ರೆ 13 ಡಿವೈಡೆಡ್ ಬೈ 2. ಹಾಗಾದರೆ ಎರಡನೇ ಪದ ಏನಾಯ್ತು? 13 ಡಿವೈಡೆಡ್ ಬೈ 2. ನೆಕ್ಸ್ಟ್ ಏನು ಮಾಡಬೇಕು? ಮೂರನೇ ಪದವನ್ನು ಕಂಡುಹಿಡಬೇಕು. ಹೌದಾ? ಎ ಪ್ಲಸ್ 2d ಈಸ್ ಈಕ್ವಲ್ ಟು ಏನಾಗುತ್ತಾ? ಎ ಅಂದರೆ ಏನೈತಿ? ಮೊದಲೇ ಪದ 5 ಪ್ಲಸ್ 2 ಇಂಟು ಡಿ ಅಂದರೆ ಎಷ್ಟೈತಿ? 3 ಡಿವೈಡೆಡ್ ಬೈ 2. ಈ 2 ಕ್ಯಾನ್ಸಲ್ ಆಯ್ತಾ? 5ಕ್ಕೆ 3 ಕೂಡಿಸಿದ್ರೆ 8. ಆದ್ದರಿಂದ ಆ ಸಮಾಂತರ ಶ್ರೇಣಿಗಳು ಯಾವುವು? 5 13 ಡಿವೈಡೆಡ್ ಬೈ 2 8. ಲಾಸ್ಟ್ ಒನ್ ಏನು? 9.1 ಬೈ 2.
ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 4th ಕ್ವಶನ್ ಏನಿದೆ ನೋಡ್ರಿ. -4 ಅಂದರೆ ಮೊದಲೇ ಪದವನ್ನು ಕೊಟ್ಟಿದ್ದಾರೆ. 2, 3, 4, 5 ನೀವು ಕಂಡುಹಿಡಬೇಕು. 6ನೇ ಪದ 6 ಅಂತ ಕೊಟ್ಟಿದ್ದಾರೆ. ಹಂಗಂದರೆ ಎ = ಎಷ್ಟಾಯಿತು? -4. a + d ಕಂಡುಹಿಡಿಬೇಕು. ನೆಕ್ಸ್ಟ್ a + 2d ಕಂಡುಹಿಡಿಬೇಕು. ನೆಕ್ಸ್ಟ್ a + 3d ಕಂಡುಹಿಡಿಬೇಕು. ನೆಕ್ಸ್ಟ್ a + 4d ಕಂಡುಹಿಡಿಬೇಕು. ಹೌದಾ? ಇವನ್ನಷ್ಟು ಕಂಡುಹಿಡಿಬೇಕು. ನೆಕ್ಸ್ಟ್ ಏನು ಹೇಳಿದ್ದಾರೆ? a + 5d = 6 ಅಂತ ಕೊಟ್ಟಿದ್ದಾರೆ. ಹೌದಾ? 6 ಅಂತ ಕೊಟ್ಟಿದ್ದಾರೆ. ಹೆಂಗೆ ಸಾಲ್ವ್ ಮಾಡ್ತೀರಾ? ಆಗ ನಾನು ಏನು ಹೇಳಿದ್ದೆ, 3ನೇ ಪ್ರಾಬ್ಲಮ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ ಸಾಲ್ವ್ ಮಾಡಬೇಕು. a + 0d = -4 ಅಂತ ಈ ರೀತಿ ಬರಿಬೋದಾ? ನೆಕ್ಸ್ಟ್ a + 5d = 6 ಅಂತ ಐತೆ. ಹೌದಾ? ಇಲ್ಲೇನು ಮಾಡ್ತೀನಿ, ಸೈನ್ ಚೇಂಜ್ ಮಾಡ್ಕೋತೀನಿ. ಪ್ಲಸ್ ಇದ್ದಿದ್ದೆಲ್ಲ ಏನಾಗ್ತಾವೆ? ಮೈನಸ್ ಆಗ್ತಾವೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತಾ? -5d = -6 -4 -10 ಆಯಿತು. ನೆಕ್ಸ್ಟ್ ಮೈನಸ್ ಏನಾಗ್ತಾವೆ? ಕ್ಯಾನ್ಸಲ್ ಆಗ್ತಾವೆ. d = ಏನಾಗುತ್ತಾ? 10 / 5. 5 1 5 2 10. ಹಂಗಾರೆ ಡಿ ಬೆಲೆ ಎಷ್ಟು ಸಿಕ್ತು ನಮಗೆ? 2. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಈಗ a + d ಕಂಡುಹಿಡಿಬೇಕು. ಹೌದಾ? a + d. a ಅಂದರೆ ಏನೈತಿ? -4 ಪ್ಲಸ್ d ಅಂದರೆ 2. -4 ಒಳಗೆ +2 ಕೂಡಿಸಿದ್ರೆ ಎಷ್ಟಾಯಿತು? -2. a + d ಸಿಕ್ತಾ? ನೆಕ್ಸ್ಟ್ a + 2d ಕಂಡುಹಿಡಿಯೋಣ. a ಅಂದರೆ ಏನೈತಿ? -4 ಪ್ಲಸ್ 2 ಇಂಟು d ಅಂದರೆ ಎಷ್ಟೈತಿ? 2. -4 ಪ್ಲಸ್ 2 2 4 ಪ್ಲಸ್ 4 -4 ಪ್ಲಸ್ 4 ಕ್ಯಾನ್ಸಲ್ ಆದರೆ ಎಷ್ಟಾಯಿತು? 0. ನೆಕ್ಸ್ಟ್ a + 3d = a ಅಂದ್ರೆ -4 ಪ್ಲಸ್ 3 ಇಂಟು d ಅಂದರೆ ಏನೈತಿ? 2 -4 ಪ್ಲಸ್ 3 2 6. 6 ಒಳಗೆ -4 ಕಳೆದ್ರೆ ಎಷ್ಟಾಯಿತು? 2. a + 4d = -4 ಪ್ಲಸ್ 4 ಇಂಟು 2 = -4. 4 2 8. 8 ಒಳಗೆ 4 ಕಳೆದ್ರೆ 4. ಹಂಗಂದ್ರೆ ಆ ಸಮಾಂತರ ಶ್ರೇಣಿಗಳು ಏನದು? ಆದ್ದರಿಂದ a ಅಂದ್ರೆ -4. ನೆಕ್ಸ್ಟ್ 2ನೇ ಪದ ಏನಾಯಿತು? -2 0. 3ನೇ ಪದ 0. 4ನೇ ಪದ 2. 5ನೇ ಪದ 4. 6ನೇ ಪದ 6. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಮಾಡಿರುವಂಥ ಸಮಾಂತರ ಶ್ರೇಣಿ ಕರೆಕ್ಟ್ ಐತೋ ಇಲ್ಲೋ ಅಂತ ತಾಳೆ ಹೇಗೆ ನೋಡ್ತೀರಾ ಅಂದರೆ, ಈ ಸಮಾಂತರ ಶ್ರೇಣಿದು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಅದೇನಾದರೂ ಸ್ಥಿರವಾಗಿದ್ದರೆ ನಾವು ಮಾಡಿರೋದು ಕರೆಕ್ಟ್ ಐತಿ ಅಂತ ಅರ್ಥ. ಗೊತ್ತಾಯ್ತಾ? ನೆಕ್ಸ್ಟ್ 5th ಕ್ವಶನ್ ಏನಿದೆ ನೋಡಿರಿ. ಮೊದಲೇ ಪದವನ್ನು ಕೊಟ್ಟಿಲ್ಲ, 2ನೇ ಪದವನ್ನು ಕೊಟ್ಟಿದ್ದಾರೆ 38. 3ನೇ ಪದ ಕೊಟ್ಟಿಲ್ಲ, 4ನೇ ಪದ ಕೊಟ್ಟಿಲ್ಲ, 5ನೇ ಪದವನ್ನು ಕೊಟ್ಟಿಲ್ಲ, 6ನೇ ಪದವನ್ನು -22 ಅಂತ ಕೊಟ್ಟಿದ್ದಾರೆ. a = ಕ್ವಶನ್ ಮಾರ್ಕ್. a + d = 38. ನೆಕ್ಸ್ಟ್ a + 2d = ಕ್ವಶನ್ ಮಾರ್ಕ್. ನೆಕ್ಸ್ಟ್ a + 3d = ಕ್ವಶನ್ ಮಾರ್ಕ್. a + 4d = ಕ್ವಶನ್ ಮಾರ್ಕ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? a + 5d = -22 ಅಂತ ಕೊಟ್ಟಿದ್ದಾರೆ. ಹೌದಾ? ಹೆಂಗೆ ಸಾಲ್ವ್ ಮಾಡ್ತೀರಾ? ಇಲ್ಲಿ ಈ 2 ಈಕ್ವೇಷನ್ ಅದಲ್ಲ, ಈ 2 ಈಕ್ವೇಷನ್ ಯೂಸ್ ಮಾಡಿಕೊಂಡು ನಾವು a ಮತ್ತು d ಅನ್ನು ಕಂಡುಹಿಡಿಯೋಣ. a + d = 38. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? a + 5d = -22 ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಏನು ಮಾಡೋಣ? ಸೈನ್ ಚೇಂಜ್ ಮಾಡೋಣ. ಇಲ್ಲಿ ಸೈನ್ ಚೇಂಜ್ ಮಾಡಿದಾಗ ಪ್ಲಸ್ a ಮೈನಸ್ ಏನಾಯ್ತು? ಕ್ಯಾನ್ಸಲ್ ಆಯಿತು. ಪ್ಲಸ್ 1d -5d ಕಳೆದ್ರೆ ಎಷ್ಟಾಯಿತು? -4d + +38 ಒಳಗೆ ಇಲ್ಲೇ ಪ್ಲಸ್ ಆಕೈತಿ. ಯಾಕಂದರೆ ಇಲ್ಲಿ ಮೈನಸ್ ಐತಂದರೆ ಇಲ್ಲಿ ಪ್ಲಸ್ ಆಕೈತಿ. ಹೌದಾ? ಇವೆರಡೂ ಏನು ಮಾಡಬೇಕು? ಈಗ ಕೂಡಿಸ್ಬೇಕು. 38ಕ್ಕೆ 22 ಕೂಡಿಸಿದ್ರೆ ಎಷ್ಟಾಯ್ತು? 8 2 10. ಕೈಲ ಬಂತು 1 3 3 6 ಅಂದರೆ 60 ಆಯಿತು. d = -60 ಡಿವೈಡೆಡ್ ಬೈ 4. 4 1 4 1 4
2 ಉಳಿತು 4 5 20 ಅಂದರೆ ಎಷ್ಟಾಯಿತು ಡಿ ಇಸ್ ಈಕ್ವಲ್ ಟು -15 ಅಥವಾ 15 4 60 ಅಂತನಾದರೂ ಸಾಲ್ವ್ ಮಾಡಿರಿ. ಡಿ ಬೆಲೆ ಸಿಕ್ತು. ನಮಗೆ ಈಗ ನೆಕ್ಸ್ಟ್ ಏನು ಬೇಕು, ಎ ಬೆಲೆ ಬೇಕು. ಹಾಗಂದ್ರೆ ಅದನ್ನೇನು ಮಾಡೋಣ, ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 38 ಅಂತ ಐತಲ್ಲ, ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತಾ ಎ ಮೈನಸ್, ಯಾಕಂದರೆ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಇಂಟು -15 ಇಸ್ ಈಕ್ವಲ್ ಟು 38. ಹೌದಾ, ಎ ಇಸ್ ಈಕ್ವಲ್ ಟು 38. ಈ -15 ಆರ್ ಎಚ್ ಎಸ್ ಕಡೆ ಹೋದ್ರೆ +15. 38ಕ್ಕೆ 15 ಕೂಡಿಸಿದ್ರೆ 53. ಹಾಗಾದ್ರೆ ಎ ಬೆಲೆ ಸಿಕ್ತಾ, ಎ ಬೆಲೆ 53, ಡಿ ಬೆಲೆ -15. ಹಾಗಾದರೆ ಈಗ ನೆಕ್ಸ್ಟ್ ಈ ಪದಗಳನ್ನು ಕಂಡುಹಿಡಿಬೋದಾ. ಏನೈತಿ ನೆಕ್ಸ್ಟ್ ಪದ, ಎ ಪ್ಲಸ್ 2D ಇಸ್ ಈಕ್ವಲ್ ಟು ಏನಾಗುತ್ತನ್ನು ಚೆಕ್ ಮಾಡೋಣ. ಈಗ ಎ ಅಂದರೆ ಎಷ್ಟೈತಿ 53 ಪ್ಲಸ್ 2 ಇಂಟು ಡಿ ಅಂದರೆ ಎಷ್ಟಕ್ಕೈತಿ -15 ಇಸ್ ಈಕ್ವಲ್ ಟು 53ನ ಹಾಗೆ ಇಟ್ಕೋತೀನಿ. ಈ ಪ್ಲಸ್ ಇಂಟು ಮೈನಸ್ 15 ಆಡಲೆ 30. 53 30 ಕಳೆದ್ರೆ ಎಷ್ಟು, 3ಕ್ಕೆ 3, 5 3 ಹೋದ್ರೆ 2, ಹಂಗಾರೆ 23 ಆಯ್ತಾ. ನೆಕ್ಸ್ಟ್ ಯಾವ್ದು ಕಂಡುಹಿಡಿದು, 4ನೇ ಪದನ ಎ ಪ್ಲಸ್ 3D ಇಸ್ ಈಕ್ವಲ್ ಟು, ಎ ಅಂದ್ರೆ 53 ಪ್ಲಸ್ 3 ಇಂಟು ಡಿ ಅಂದ್ರೆ -15 ಇಸ್ ಈಕ್ವಲ್ ಟು 53 ಪ್ಲಸ್ ಇಂಟು ಮೈನಸ್ 15 45 ಇಸ್ ಈಕ್ವಲ್ ಟು 3 5 ಕಳೆಯಕ್ಕೆ ಬರುತ್ತಾನ, ಇಲ್ಲ. ಅದಕ್ಕೇನು ಮಾಡ್ತೀವಿ, 13 5 ಕಳಿತೀವಿ. 13 5 ಕಳೆದ್ರೆ ಎಷ್ಟು 8, 5 5 ಕಳೆದ್ರೆ 0, ಅಂದರೆ ಎಷ್ಟಾಯಿತು 8. ನೆಕ್ಸ್ಟ್ ಏನು ಕಂಡುಹಿಡ್ತೀರಾ, 5ನೇ ಪದನ ಎ ಪ್ಲಸ್ 4D ಇಸ್ ಈಕ್ವಲ್ ಟು, ಎ ಅಂದ್ರೆ 53 ಪ್ಲಸ್ 4 ಇಂಟು ಡಿ ಅಂದರೆ -15 ಇಸ್ ಈಕ್ವಲ್ ಟು 53 ಮೈನಸ್ ಪ್ಲಸ್ ಇಂಟು ಮೈನಸ್ 15 4 60 ಇಸ್ ಈಕ್ವಲ್ ಟು 53 -60 ಕಳೆದ್ರೆ -7. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ ನೋಡ್ರಿ, 3 8 13 18 ಅಪ್ ಟು ಸೋ ಆನ್. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗೈತಿ ಅನ್ನೋದನ್ನು ಕಂಡುಹಿಡಿಬೇಕು. ನಾವು ಹೇಗೆ ಕಂಡುಹಿಡಿತೀರಾ, ನಿನ್ನೆ ಕ್ಲಾಸ್ನೊಳಗೆ ಏನು ಹಿಡಿದ್ವಿ ನಾವು, ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು, an ಈಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ. ಇದೇ ಫಾರ್ಮುಲಾನ, ಇದ್ರ ಮೂಲಕ ನಾವು ಏನು ಮಾಡ್ತೀವಿ, ಎನ್ನನೇ ಪದವನ್ನು ಕಂಡುಹಿಡಿತೀವಿ. ಹೌದಾ, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಎನ್ನನೇ ಪದವನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟನೇ ಪದ 78 ಆಗುತ್ತಾ ಅನ್ನೋದನ್ನು ಕಂಡುಹಿಡಿಬೇಕು. ಅಂದರೆ ನಾವು ಏನು ಕಂಡುಹಿಡಿಬೇಕು, ಈಗ ಎನ್ ಅನ್ನೋದನ್ನು ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಎ ಬೆಲೆ ಏನಾಯಿತು, ಎ ಇಸ್ ಈಕ್ವಲ್ ಟು 3, ಡಿ ಇಸ್ ಈಕ್ವಲ್ ಟು ಏನಾಗುತ್ತಾ, ಸಾಮಾನ್ಯ ವ್ಯತ್ಯಾಸ 8 ಮೈನಸ್ 3, 8 3 ಕಳೆದ್ರೆ 5. ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟುನ ಕಂಡುಹಿಡಿಬೇಕಾ, ಎ ಎನ್ ಬೆಲೆ ಕೊಟ್ಟಿದ್ದಾರೆ. ಹೌದಾ, 78 ಇವೆಲ್ಲ ಕೊಟ್ಟಿರುವಂತಹದ್ದು. ನೆಕ್ಸ್ಟ್ ಏನು ಯೂಸ್ ಮಾಡ್ಕೋತೀವಿ, ಈಗ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರವನ್ನು ಬಳಸ್ತೀವಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ, ಎ ಎನ್ ಅಂದರೆ ಎಷ್ಟೈತಿ 78 ಇಸ್ ಈಕ್ವಲ್ ಟು ಎ ಅಂದರೆ 3 ಪ್ಲಸ್ ಎನ್ನನ್ನು ಕಂಡುಹಿಡಿಬೇಕು, ಎನ್ ಮೈನಸ್ 1 ಇಂಟು ಡಿ ಅಂದರೆ 5. ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ 78 ಮೈನಸ್ 3, ಈ 3 ಏನು ಮಾಡ್ತೀನಿ, ಎಲ್ ಎಚ್ ಎಸ್ ಕಡೆ ಒಯ್ತೇನೆ. ನೆಕ್ಸ್ಟು ಇಸ್ ಈಕ್ವಲ್ ಟು ಏನು ಉಳಿತೈತಿ, ಎನ್ ಮೈನಸ್ 1 ಇಂಟು ಡಿ ಉಳಿತಾ. ನೆಕ್ಸ್ಟ್ 78 3 ಕಳೆದ್ರೆ ಎಷ್ಟು, 75 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಹೌದಾ, ನೆಕ್ಸ್ಟ್ 75 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ಎನ್ ಮೈನಸ್ 1. 5 1 5 ಎಷ್ಟಲೇ 75, 5 15 75. ಎನ್ ಮೈನಸ್ 1 ಇಸ್ ಈಕ್ವಲ್ ಟು 15. ಎನ್ ಇಸ್ ಈಕ್ವಲ್ ಟು ಎಷ್ಟಾಯಿತು 15. ಈ -1 ಈ ಕಡೆ ಒಯ್ದ್ರೆ, ಅಂದರೆ ಆರ್ ಎಚ್ ಎಸ್ ಕಡೆ ಒಯ್ದ್ರೆ ಏನಾಗುತ್ತೆ, +1. ಎನ್ ಇಸ್ ಈಕ್ವಲ್ ಟು 16. ಹಾಗಾದರೆ ಎಷ್ಟನೇ ಪದ ನಮಗೆ 78 ಸಿಗುತ್ತಾ, 16ನೇ ಪದ ಏನಾಗುತ್ತೆ ನಮ್ಗೆ 78 ಆಗುತ್ತೆ. ಚೆಕ್ ಮಾಡೋಣ್ರಿ. ಹಂಗಾರೆ ತಾಳೆ ನೋಡೋಣ. ಇವಾಗ ತಾಳೆ ನೋಡು ಅಥವಾ ತಾಳೆ ನೋಡಿ ಏನಾಗುತ್ತಾ, ಸೊ
ಚೆಕ್ ಮಾಡತ್ತೀವಿ. ಇದನ್ನೇನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ ನೋಡಿರಿ, A16 ಇಸ್ ಈಕ್ವಲ್ ಟು ಎ ಅಂದರೆ ಏನೈತಿ 3 ಪ್ಲಸ್ ಎನ್ ಅಂದ್ರೆ 16 ಮೈನಸ್ 1 ಇಂಟು ಡಿ ಅಂದರೆ 5. ಹೌದಾ? 3 ಪ್ಲಸ್ 16 ಒಳಗೆ 1 ಕಳೆದ್ರೆ 15. 15 ಐದಲೇ ಎಷ್ಟು? 75. 3ಕ್ಕೆ 75 ಕೊಡಿಸಿದ್ರೆ 78. ಹಾಗಾದರೆ A16 ಎಷ್ಟಾಯ್ತು? 78. ಆದರೆ ನಾವು ಕಂಡುಹಿಡಿದ್ರೆ ಕರೆಕ್ಟ್ ಐತಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.